19ನೇ ಆವೃತ್ತಿಯ ಐಪಿಎಲ್ ಈ ಬಾರಿ ಬೆಂಗಳೂರಿನ ಚಿನ್ನಸ್ವಾಮಿಯಲ್ಲೇ ಉದ್ಘಾಟನೆಯಾಗುತ್ತಾ? ಈಗ ಈ ವಿಚಾರದಲ್ಲಿ ಚರ್ಚೆ ಆಗ್ತಾ ಇದೆ. ಚಿನ್ನಸ್ವಾಮಿಯಲ್ಲೇ ಈ ಬಾರಿ ಐಪಿಎಲ್ ಉದ್ಘಾಟನೆ ಆಗುವಂತ ಸಾಧ್ಯತೆ ಇದೆ ಅಂತಿದ್ದಾರೆ. ಇನ್ನೊಂದು 65 ದಿನ ಬಾಕಿ ಇದೆ ಐಪಿಎಲ್ ಆರಂಭ ಆಗಕ್ಕೆ. 19ನೇ ಆವೃತ್ತಿ ತಯಾರಿ ಮಾಡುವಂತ ಸಾಧ್ಯತೆ ಇದೆ. ಈಗ ಎಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದಾರೆ ಉದ್ಘಾಟನಾ ಪಂದ್ಯಕ್ಕೆ. ಕಾಲ್ತುಳಿತ ಜಾಗದಲ್ಲಿ ಗೇಟ್ ರಿಪೇರಿ ಕಾಮಗಾರಿಯನ್ನ ಶುರು ಮಾಡ್ಕೊಂಡಿದ್ದಾರೆ. ರಿಪೇರಿ ಮಾಡೋದಲ್ಲ, ಅಗಲ ಮಾಡಬೇಕದನ್ನ. 18-19ರ ಗೇಟ್ ಅನ್ನು ಕೆಡವಿ ಎಂಟ್ರಿ ಎಕ್ಸಿಟ್ ವಿಶಾಲವಾಗಿ ಮಾಡಲು ಈಗ ನಿರ್ಧಾರವನ್ನ ಮಾಡಿದಾರಂತೆ. ಅದಾಗಬೇಕು ಮೊದಲು, ಆಮೇಲೆ ನೀವು ಉದ್ಘಾಟನೆ ವಿಚಾರದಲ್ಲಿ ಮಾಡಿ. ಕಾರಣ ಹೆಚ್ಚು ಕಡಿಮೆ ಆದರೆ ಆಚೆ ಓಡ್ ಬರೋಕ್ಕಾದರೂ ಇರಬೇಕು. ಒಂದು 10-15 ಜನ ಅಷ್ಟೇ ಓಡ ಆಚೆ ಬರುವಂಗೆ ಜಾಗ ಇದ್ದರೆ ಎಲ್ಲಾಗುತ್ತೆ, ಕಾಲು ತುಳಿತ ಆಗೇ ಆಗುತ್ತೆ. ಸೊ ಹಾಗಾಗಿ ರಿಪೇರಿ ಕಾರ್ಯ ನಡೀತಾ ಇದೆ ಅಂತೆ. ದೊಡ್ಡ ಗೇಟನ್ನು ಮಾಡುವಂಥದ್ರ ಬಗ್ಗೆ ಯೋಚನೆಯನ್ನು ಮಾಡಬೇಕಾಗಿತ್ತು, ಅದನ್ನು ಮಾಡ್ತಾ ಇದ್ದಾರೆ ಈಗ. ಐಪಿಎಲ್ ಪಂದ್ಯಗಳನ್ನು ಚಿನ್ನಸ್ವಾಮಿ ಮೈದಾನದಲ್ಲಿಯೇ ಆಡಿಸಬೇಕು ಅಂತ ಹೇಳಿ ಕೆಸಿಎ ನಾನಾ ಕಸರತ್ತನ್ನ ನಡೆಸ್ತಾ ಇದೆ. ಇದೀಗ ಅಂತಿಮ ಹಂತಕ್ಕೂ ಕೂಡ ಬಂದಿದೆ. ಸೊ ಬಹುತೇಕ ಚಿನ್ನಸ್ವಾಮಿ ಮೈದಾನದಲ್ಲಿಯೇ ಪಂದ್ಯಗಳು ಆಗುತ್ತೆ ಅನ್ನುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದ್ದಾವೆ. ಈ ನಿಟ್ಟಿನಲ್ಲಿ ಇದೀಗ ಚಿನ್ನಸ್ವಾಮಿ ಮೈದಾನದ ಒಂದಿಷ್ಟು ಗೇಟ್ಗಳ ರಿಪೇರಿ ಕಾರ್ಯವನ್ನು ಕೂಡ ಶುರು ಮಾಡಲಾಗಿದೆ. ಈಗಾಗಲೇ ಕೆಎಸ್ಎನಿಂದ ಕಾಮಗಾರಿ ಪ್ರಗತಿಯಲ್ಲಿದೆ ಅನ್ನುವಂತಹ ಬೋರ್ಡನ್ನು ಹಾಕಿ ಗೇಟ್ಗಳನ್ನು ಇದೀಗ ಹೊಡೆಯುವಂಥ ಕೆಲಸ ಕೂಡ ಆಗುತ್ತೆ. ಕಳೆದ ವರ್ಷ ಏನು ಕಾಲು ತುಳಿತ ದುರಂತದಲ್ಲಿ 11 ಜನ ಏನೋ ಮೃತಪಟ್ಟಿದ್ರು, ಆ ಜಾಗ ಇದೇ ಆಗಿತ್ತು. ಸೊ ಇಲ್ಲಿ ಗೇಟ್ಗಳು ಚಿಕ್ಕದಾಗಿದ್ವು, ಅದರ ಮೇಲೆಲ್ಲ ಹತ್ತಿ ಒಳಭಾಗಕ್ಕೆ ಹೋಗುವಂಥ ಪ್ರಯತ್ನಗಳಾಗಿದ್ವು. ಗೇಟ್ಗಳು ಕೂಡ ಹೊಡೆದಿದ್ರು ಒಂಚೂರು. ಆದರೆ ಗೇಟ್ ನಂಬರ್ 18 ಮತ್ತು 19 ಏನಿದೆಯಲ್ಲ P3 ಸ್ಟ್ಯಾಂಡು, ಸೊ ಇಲ್ಲಿಂದನೇ ದೊಡ್ಡ ಮಟ್ಟದಲ್ಲಿ ಕ್ರೌಡ್ ಸೇರಿತ್ತು. ಅದಾದ ಬಳಿಕ